ಈ ಸಮಯ ಮಾಡಿಕೊಟ್ಟಂಥ ದೇವರಿಗೂ ಮತ್ತು ಅಣ್ಣನವರಿಗೂ ನನ್ನ ಸ್ವಲ್ಪ ಅಂತ ಒಂದು ನಾನು ಸಮರ್ಪಿಸಿಕೊಂಡು ಮಾಡಿದ್ದೀನಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರ ಮಾತನ್ನು 20 ನಿಮಿಷ ಕೇಳೋದಕ್ಕೆ ಸಿದ್ಧವಾಗಿದೆ. ಪ್ರಾರ್ಥನೆ. ನಮ್ಮನ್ನು ಇರುವವರೆಗೆ ಕಾಪಾಡಿ ನಿಮ್ಮ ದೃಷ್ಟಿಯಲ್ಲಿ ಜೀವಂತವಾಗಿ ಬಿಟ್ಟಿರುವಂಥ ಯಾರ ದೇವರೇ ತಂದೆ, ಈ ದಿನ ಅಪ್ಪ ದೇವರೇ ಮುಂಜಾನೆಯಿಂದ ನಿಮ್ಮ ಪಾದವನ್ನು ಕೂತುಕೊಂಡು ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಇದು ಆತ್ಮದ ಭಾರವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಗಳಿರ್ತಾರೆ. ಎಲ್ಲ ನಿಮ್ಮ ಕೃಪೆಯಿಂದಲೇ ನಮ್ಮ ಸ್ವಂತ ಕಾರ್ಯ ಏನೂ ಇಲ್ಲ, ಎಲ್ಲವೂ ನಿಮ್ಮ ತಂದೆ. ಈ ರೀತಿ ನಮ್ಮನ್ನು ನಡೆಸಿಕೊಳ್ಳಿರಿ. ಈ ದಿನ ಮಾತನಾಡುವಂಥ ನಿಮ್ಮ ಮಾತುಗಳಲ್ಲಿ ಪರಿಶುದ್ಧಾತ್ಮನ ಸಹಾಯವನ್ನು ಒದಗಿಸಿಕೊಡಿ. ಹೇಳುವಂಥ ನನಗೆ ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಈ ನನ್ನ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸುವಿನ ಒಂದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡುವ ಪ್ರಾರ್ಥನೆ ಕುಡಿಬಂದೆಲ್ಲ ಆತ್ಮೀಯ ಸಹೋದರಿಗೂ ಹೃದಯಪೂರ್ವಕವಾದ ವಂದನೆಗಳ ಸಮರ್ಪಿಸಿಕೊಳ್ಳೋಣ. ಕೀರ್ತನೆ 103 ಕೀರ್ತನೆ 103 ಸಂಖ್ಯೆ ವಚನವನ್ನು ಯೆಹೋವನ ಕನಿಕರ 6ರಿಂದ ಓದಿಕೊಳ್ಳೋಣ. ನಿಮ್ಮ ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರಲ್ಲ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ದೇವರು ಹೇಳ್ತಾರೆ ಅಂದರೆ, ಯೆಹೋವನು ನೀತಿಯನ್ನು ಸಾಧಿಸುವವನು. ದೇವರು ಏನಾಗಿದ್ದಾರೆ, ನೀತಿಯನ್ನು ಸಾಧಿಸುವ ಒಂದು ಒಳ್ಳೆ ಅದ್ಭುತವಾದಂಥ ತಂದೆ ದೇವರು. ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುವವನು. ಕೇವಲ ಕ್ರೈಸ್ತರಿಗೋ, ಮುಸಲ್ಮಾನರಿಗೋ, ದಲಿತರಿಗೋ, ಮುಂತಾದವರಿಗೋ ಅಲ್ಲ, ಎಲ್ಲ ಪ್ರಪಂಚದಲ್ಲಿರುವಂಥ ಸರ್ವ ಮಾನವರ ನ್ಯಾಯವನ್ನು ಸ್ಥಾಪಿಸುವವನು ಯಾರು? ಯೆಹೋವನು ಹೇಳ್ತಂದ್ರೆ, ನಾನು ನ್ಯಾಯವನ್ನು ಸ್ಥಾಪಿಸುವನಂತ ಭಕ್ತನು ಅನುಭವದಿಂದ ತಂದನೆ ಅನ್ನುವಂಥ ಮಾತು ಅನುಭವದಿಂದ ಹೇಳ್ತಾ ಇದ್ದಾರೆ. ದೇವರೇ, ನೀನು ಕುಗ್ಗಿದವರ ಆಸೆ ನ್ಯಾಯವನ್ನು ತೀರಿಸುವವನು ನೀನೊಬ್ಬನೇ ದೇವರೇ. ನ್ಯಾಯವನ್ನು ಏನು ನ್ಯಾಯ ಅಂದರೆ, ದೇವರು ತನಗೋಸ್ಕರ ರೂಪಿಸಿದಂಥ ನಮ್ಮನ್ನು ಅನ್ಯಾಯವಾಗಿ ಎಳೆದುಕೊಳ್ಳುವಂಥ ಒಂದು ಶತ್ರು ಇದ್ದಾನೆ, ಒಬ್ಬ ಘಟ ಸರ್ಪನಿದ್ದಾನೆ, ಒಬ್ಬ ನಮ್ಮ ವಿರೋಧಿ ಆಗಿರುವ ಆತನಿದ್ದಾನೆ. ಆತನು ಅನ್ಯಾಯವಾಗಿ ನಮ್ಮನ್ನು ನಾಶನದ ಮಾರ್ಗದಲ್ಲಿ ನಡೆಸುವಾಗ ದೇವರು ಏನು ಮಾಡ್ತಾ ಇದ್ದಾರೆ, ಭಕ್ತನು ಮುಂದೆ ಹೇಳ್ತಾನೆ, ದೇವರೇ, ನಾನು ದೇಶ ಭ್ರಷ್ಟನಾಗಿ ಅಲೆದಿದ್ದು ನೀನು ನೋಡಿದ್ಯಪ್ಪ, ನನ್ನ ಕಣ್ಣೀರು ನಿನ್ನ ಬುದ್ಧನೆಯಲ್ಲಿ ದೇಶ ಭ್ರಷ್ಟನಾಗಿ. ನಾವು ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ಏನಾಗಿದ್ದು, ದೇಶ ಭ್ರಷ್ಟರಾಗಿ ಅಲಿಯುತ್ತಿದ್ದಂಥ ನಮ್ಮನ್ನು ಕಣ್ಣೀರು ಸುರಿಸ್ತಾ ಇದ್ದ ಪ್ರಿಯರೇ. ಯಾರ ಮುಂದೆ? ದೇವ್ರ ಮುಂದೆ ಅಲ್ಲ. ನಮ್ಮನ್ನು ಹೆತ್ತಂಥ ದೇವ್ರ ಮುಂದೆ ಅಲ್ಲ, ನಾವು ರೂಪಿಸಿದಂಥವುಗಳ ಮೇಲೆ ಹೋಗಿ ನಾವು ಕಣ್ಣೀರು ಸುರಿಸ್ತಾ ಇದ್ದೀವಿ, ಹರಕೆಗಳನ್ನ ಸಲ್ಲಿಸ್ತಾ ಇದ್ದ ಪ್ರಿಯರೇ. ಆದರೂ ದೇವರು ಬಿಟ್ಬಿಡ್ಲಿಲ್ವಲ್ಲ ನಮಗೆ. ನೀನು ಯಾರ ಹತ್ರ ಒಂದು ಕಡೆ ವಾಕ್ಯ ಹೇಳ್ತಾರೆ ಗೊತ್ತಾ, ನಿಮ್ಮ ಕೈಯಿಂದ ರೂಪಿಸಿದವುಗಳಿಗೆ ಹೋಗಿ ನೀವು ಮೊರೆ ಇಡಿರಿ, ಆತನಿಗೆ ತಾಕತ್ತಿದ್ರೆ ಬಿಡಿಸ್ಕೊಳ್ಳಿ, ನನ್ನ ಹತ್ರ ಯಾಕೆ ಬಂದಿದ್ರು ಅಂತ ಒಂದು ಕಡೆ ಕೋಪದಿಂದ ಹೇಳುವಂಥ ದೇವರು ನಮ್ಗೆ ಆ ರೀತಿ ಹೇಳಿಲ್ಲ. ನಮಗೆ ನೋವು ಬಂದಾಗ, ನಮಗೆ ರೋಗ ಬಂದಾಗ, ನಮಗೆ ಸಮಸ್ಯೆ ಬಂದಾಗ, ನಮ್ಮ ಜೀವನವೇ ಬೇಡ ಅಂತ ನಾವು ಬೇಸರವಾದಾಗ ದೇವರು, ಇದುವರೆಗೂ ನೀನು ಪೂಜೆ ಮಾಡಿದ್ಯಾ ನಮ್ಮ ಅಣ್ಣ, ಎಷ್ಟೋ ಅರ್ಕೆಗಳನ್ನ ಸಲ್ಲಿಸ್ತಲ್ಲಪ್ಪ, ಹೋಗು ಅವನ ಹತ್ರ ಅಂತ ದೇವ್ರು ನಮ್ಮನ್ನು ತಳ್ಳಿಲ್ಲ. ದೇವ್ರು ಏನು ಹೇಳ್ತಾರೆ ಗೊತ್ತಾ, ಆತನು ಯಾರಿಗೂ ತಳ್ಳುವನು, ಯಾರಿಗೂ ಬೇಡವೆಂದು ತಳ್ಳುವ ದೇವರೇ ಅಲ್ಲ. ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು ನ್ಯಾಯವನ್ನು ಸ್ಥಾಪಿಸುವಂಥದ್ದು. ಒಬ್ಬ ಅನ್ಯಾಯಗಾರನಿದ್ದಾನೆ, ಒಬ್ಬ ಮೋಸಗಾರನಿದ್ದಾನೆ, ಒಬ್ಬ ಅಧರ್ಮ ಸ್ವರೂಪನಿದ್ದಾನೆ. ಆತನಿಂದ ತಪ್ಪಿಸಿ ದೇವರು ನಮಗೆ ಪರಲೋಕವನ್ನು ಕೊಡಬೇಕೆಂದು ಆತನು ತನ್ನ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿದರೆ ನಮಗೆ ಗೊತ್ತಿರುವಂಥ ವಿಷಯ. ಆತನು ಮೋಶೆಗೆ ಅದೇ ನೋಡಿಕೊಂಡು ಕನ್ನಡ ಹೇಳ್ತಾನೆ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಇಸ್ರಾಯೇಲರಿಗೆ ತನ್ನ ಕೃತ್ಯಗಳು, ದೇವರ ಗುಣಲಕ್ಷಣಗಳು, ದೇವರ ಕ್ಯಾರೆಕ್ಟರು ಮೋಶೆಯ ಮೂಲಕ ತೋರ್ಪಡಿಸ್ಕೊಂಡ್ರಂತೆ. ಅಂದರೆ ದೇವರು ಎಂಥ ಶಕ್ತಿ ಸ್ವರೂಪನು, ಏನು ಮಾಡೋದಕ್ಕೆ ಆತನು ನೀತಿವಂತನು, ಎಂಥ ಶಕ್ತಿ ಸ್ವರೂಪನು ಅಂತ ತೋರಿಸ್ಕೊಳ್ಳೋದಕ್ಕೆ ಮೋಶೆಯ ಮೂಲಕ ಆತನು ತಂದೆ ಆದ ದೇವರು ತೋರಿಸ್ಕೊಡಿಸ್ಕೊಳ್ಳುತ್ತೆ. ಆಗ ಏನು ಮಾಡ್ತಾರೆ, ನಮ್ಮ ಹಿರಿಯರು ದೇವರ ಮಾತಿಗೆ ತಲೆ ಬಾರಿಸಿದ್ದಾರೆ. ಅವರು ಅದ್ಭುತಗಳನ್ನು ನೋಡಿದ್ರು, ಅತಿಶಯಗಳನ್ನು ನೋಡಿದ್ರು.
ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡಿದ್ರು. ಆದರೆ ಅವ್ರು ಏನು ಮಾಡಿದ್ರು? ಕಣ್ಣಿದ್ದರು ಕಾಣದೆ ಕುರುಡರಾದ್ರು. ಕಣ್ಣಿಂದ ನೋಡಿದ್ರು, ಅನುಭವಿಸಿದ್ರು ಆ ಸುಖನ, ಆದ್ರೂ ನಂಬಿಲ್ಲ ದೇವರಿಗೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೋಡಿ ನಂಬುವವರಿಗಿಂತ ನೋಡದೆ ನಂಬುವವನು ಧನ್ಯನು. ನೋಡದೆ ನಂಬುವ ನಾವೇನಾಗಿದ್ದೀವಿ ಬೇರೆ? ಈಗ ಯೇಸು ಕ್ರಿಸ್ತನನ್ನು ನಂಬಿದಂತ ನಾವು ಏನಾಗಿದ್ದೀವಿ? ಇಸ್ರಾಯೇಲರಿಗಿಂತ ಕ್ರೈಸ್ತರಾದಂಥ ನಾವು ಬಹು ಶ್ರೇಷ್ಠ, ಅಮೂಲ್ಯ. ನೋಡದೆ ನಂಬ್ತಾ ಇದ್ದೀವಿ ನಾವು. ಯೇಸು ಕ್ರಿಸ್ತನ ಯಾರ್ಯಾರು ಕಾಣಿಸಿದ್ದಾರೆ? ತಂದೆ ದೇವರು ಯಾರ್ಯಾರು ಕಾಣಿಸಿದ್ದಾರೆ? ಇಲ್ಲ. ನೋಡದೆ ನಂಬುವವನು ಧನ್ಯನು. ದೇವರು ಧನ್ಯನಂತಾನೆ. ಯೇಸು ಕ್ರಿಸ್ತನು ಧನ್ಯನಂತ ಇದ್ದಾನಂದ್ರೆ ನಮಗೆ ಯಾವ ಒಂದು ಲೆವೆಲಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ನಾವು ಒಂಚೂರು ಆಲೋಚನೆ. ಆ ಒಂದು ಕೆಪಾಸಿಟಿ ನಾವು ನಿಂತ್ಕೊಳ್ಳೋದಕ್ಕೆ ಕಷ್ಟಪಡಬೇಕು ಬೇರೆ. ಒಬ್ರು ಯಾರಾದ್ರೂ ನಮ್ಮನ್ನ ಹೊಗಳ್ಬಿಟ್ಟ ಅಂದ್ರೆ ಅವ್ರ ಮುಂದೆ ನಾವು ಹೀನವಾಗಿ ನಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಹೌದಲ್ಲ? ಯಾರಾದ್ರೂ ನಮ್ಗೆ ನಾವು ತಪ್ಪೇ ಮಾಡ್ತಾ ಇರ್ಲಿ, ಎಲ್ಲಾರ ದೃಷ್ಟಿಲಿ ಕೆಟ್ಟವಿದ್ದು ಒಬ್ಬರೇ ಹೊಗಳೋದು ಅಂತ ಅನ್ಕೊಳ್ಳಿ, ಅವ್ರ ಮುಂದೆ ತಪ್ಪು ಮಾಡೋದಕ್ಕೆ ನಮ್ಗೆ ಇಷ್ಟ ಬರಲ್ಲ. ಯಾಕಂದ್ರೆ ಅವ್ರು ನನ್ನನ್ನು ಏನಂತ ಇದ್ರೆ ಒಳ್ಳೆಯ ಬಂದು ಅವರು ಒಳ್ಳೆಯದಂತ ತೀರ್ಮಾನ ಮಾಡಿದ್ದಾರೆ. ಅವ್ರ ಮುಂದೆ ನಾನು ಹೇಗೆ ನಡ್ಕೋಬೇಕು ಅಂತ ಒಬ್ಬ ಮನುಷ್ಯನ ತವಕ ಪಡ್ತಾನೆ ಇರ್ತೇವೆ, ಒಬ್ಬ ನರ ಮನುಷ್ಯನು. ಮತ್ತೆ ದೇವರು ನಮ್ಮನ್ನು ಧನ್ಯನಂತ ಅಂದಾದ್ಮೇಲೆ ನಮ್ಮ ಬದುಕು, ನಮ್ಮ ಜೀವನ ಏನು ಮಾಡಬೇಕು? ದೇವರಿಗೆ ಮುಡುಪಾಗಿ ಇರಬೇಕು. 8ನೇ ವಚನ, ಯೆಹೋವನು ಕನಿಕರವು, ದಯೆಯು, ತೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಪೂರ್ಣ ಪ್ರೀತಿ ಅಂತ ದೇವರಲ್ಲಿ ಚೂರಲ್ಲ, ಇದು ಸ್ವಲ್ಪ ಅವತ್ತೊಂದು ದಿವಸ ಇವತ್ತೊಂದು ದಿವಸ ಒಂಥರ ಇದ್ದಂಗೆ ಅಲ್ಲ. ಪೂರ್ಣ ದೀರ್ಘ ಶಾಂತನ. ಯಾಕೆ ದೀರ್ಘ ಶಾಂತನ? ಯಾಕೆ ಶಾಂತನಾಗಿದ್ದಾನೆ ದೇವ್ರು? ಯಾಕೆ ಶಾಂತನಾಗಿದ್ದಾನೆ? ನಾವು ಅವಾಗ ನಮ್ಮ ಜೀವನದಲ್ಲಿ ತಪ್ಪು ಮಾಡ್ತಾ ಇರ್ತೀವಿ, ನಮ್ಮಿಂದ ತಪ್ಪಾಗುತ್ತೆ, ನಾವು ಮನುಷ್ಯರಲ್ವಾ, ತಪ್ಪಾಗುತ್ತೆ. ಯಾಕೆ ದೀರ್ಘ ಶಾಂತನಿದ್ದ ಅಂದ್ರೆ ಆತನು ಕೋಪ ಮಾಡಿದಾಗ, ಆತ ನನಗೆ ಏನಾದರೂ ಕೋಪ ಬಂದಿರೋ ಟೈಮಲ್ಲಿ ಕೆಲವರು ಹೇಳ್ತಾರೆ ಗೊತ್ತು, ನನಗೆ ಕೋಪ ಬಂದಿರೋ ಟೈಮಲ್ಲಿ ನಾವೆಲ್ಲ ಸಿಕ್ಬಿಟ್ರೆ ಬಿಡಲ್ಲ ಮನುಷ್ಯರು ಅಂತಾರ. ಆದ್ರೆ ದೀರ್ಘ ಶಾಂತಿನಾಗಿದ್ದಾಗ ತಪ್ಪು ಮಾಡೋ ಸಿಗಾಕೊಂಡ್ರೆ ಏನ್ ಮಾಡ್ತಾರೆ? ಏನು ಮಾಡಲ್ಲ. ಯಾಕೆ? ಇದನ್ನು ಕೋಪದಲ್ಲಿ ಇಲ್ಲ. ಕೆಲವು ನೋಡಿ ತಂದೆ ತಾಯಿಗಳು ಮತ್ತೆ ಕೆಲವು ಸಂಬಂಧಿಕರು ಏನಾದ್ರು ಒಂದು ರಿಕ್ವೆಸ್ಟ್ ಮಾಡಕ್ ಹೋದಾಗ ಏನ್ ಹೇಳ್ತಾರೆ? ಅವರು ಕೋಪದಲ್ಲಿದ್ದಾಗ ನಾವು ಹೋಗ್ಬೇಕಾರ, ನಂಗಂತ ಖುಷಿಯಾಗಿದ್ದಾಗ ನಾವು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಒಂದಾದ್ರೂ ಬಂದ್ಬಿಡೋಣ. ಕೋಪದಲ್ಲಿದ್ದಾಗ ಏನಾಗುತ್ತೆ? ಮಾತಾಡಿದ್ರೆ ಕೆಲಸ ಆಗಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ದೀರ್ಘ ಶಾಂತನ. ಕೋಪ ಮಾಡ್ಕೊಂಡ್ರೆ ನನ್ನ ಮಕ್ಕಳು ನನ್ನಿಂದ ದೂರ ಆಗ್ಬಿಡ್ತಾರೆ ಅಂತ ದೇವ್ರು ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ತೀರ್ಮಾನ ಮಾಡ್ಕೊಂಡಿದ್ದಾರೆ, ಡಿಸೈಡ್ ಮಾಡ್ಕೊಂಡಿದ್ದಾರೆ ದೇವ್ರು, ನಾನು ದೀರ್ಘ ಶಾಂತನು. ನೋಡಿ ಕೀರ್ತನೆಗಳಂತ 30ನೇ ಅಧ್ಯಾಯ 5ನೇ ವಚನ, 35. ಆತನ ಕೋಪವು ಕ್ಷಣ ಮಾತ್ರವೇ. ಆತನ ಕೋಪ ಏನಾಗಿದೆ? ಒಂದು ಕ್ಷಣ ಅಷ್ಟೇ. ಆಮೇಲೆ ಆತನು 35, ಆತನ ಅನುಗ್ರಹವು ಜೀವಮಾನದಲ್ಲೆಲ್ಲ ಇದೆ ಇರುವುದು. ಏನ್ ಬೇರೆ? ಆತನ ಕೋಪ ಏನಾಗಿದೆ? ಕ್ಷಣ ಮಾತ್ರ. ಮುಂದೆ ಹೇಳ್ತಾ ಇದ್ದಾರೆ ಸಂಜೆಗೆ. ಇದು ಸಂಜೆ ಏನಾಗಿದೆ? 5 ಗಂಟೆ 6 ಗಂಟೆ ಎಕ್ಸಾಂಪಲ್. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರು. ಮುಂಜಾನೆ ಹರ್ಷಧ್ವನಿಯು ಕೇಳಿಸಿತು. ಸಂಜೆಗೆ ದುಃಖ ಬರುತ್ತೆ. ದುಃಖ ಯಾಕೆ ಬರುತ್ತೆ ಗೊತ್ತಾ? ಮನುಷ್ಯನಿಗೆ, ದೇವರನ್ನು ನಂಬಿರುವಂಥ ಭಕ್ತನಿಗೆ ದುಃಖ ಯಾಕೆ ಬರುತ್ತೆ ಗೊತ್ತಾ? 1 ಯೋಹಾನನ ಬರೆದ ಸುವಾರ್ತೆ, 1 ಯೋಹಾನನ ಪತ್ರಿಕೆ 3:20. ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವರಾಗಿದ್ದಾರೆ. ಅಂದ್ರೆ ಈ ಹೃದಯ ದೇವರ ವಿಷಯವಾಗಿ ಯಥಾರ್ಥವಾಗಿ ಸ್ಥಿರಚಿತ್ತದಿಂದ ಇರಲಿಲ್ಲ ಅಂದ್ರೆ ಅಲ್ಲಿ ಏನ್ ದುಃಖ ಬರುತ್ತೆ? ಸಂಜೆಗೆ ದುಃಖ ಬಂದು ಹಿಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಯಾಕೆ ದುಃಖ ಬರುತ್ತೆ ಹೇಳಿ? ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವರಾಗಿದ್ದಾರೆ. ಅಂದ್ರೆ ನಮ್ಮ ಹೃದಯದಲ್ಲಿ ಓಡಾಡುವಂಥ ಪ್ರತಿಯೊಂದು ವಿಷಯವು ದೇವರಿಗೆ ಚೆನ್ನಾಗಿ ಗೊತ್ತು. ದೇವರಿಗೆ ತುಂಬಾ ಚೆನ್ನಾಗಿ ಗೊತ್ತು ನಮ್ಮ ಹೃದಯದಲ್ಲಿ ಏನು ಕ್ರಿಯೆಗಳು ಓಡಾಡ್ತಾ ಇದೆ. ಒಂದು ವಿಷಯದಲ್ಲಿ ಯಾಮಾರಿ ನಾವು ಬಿದ್ದೋದಾಗ ಏನಾಗುತ್ತೆ ಅಂದ್ರೆ ಸಂಜೆಗೆ ಏನ್ ಬರುತ್ತೆ ಹೇಳಿ? ಅಥವಾ ಮುಂಜಾನೆಗೆ ಆಗಿರ್ಬೋದು, ಏನ್ ಬರುತ್ತೆ? ದುಃಖ ಬರುತ್ತೆ. ದೇವರಿಗೆ ನಾವು ತಪ್ಪು ಮಾಡಿ ಬದುಕುವಾಗ ದೇವರಿಗೆ ಎಲ್ಲೋ ಒಂದು ಕಡೆ ಬಹಳ ಸರಿ ಸೈತಾನ ಏನ್ ಮಾಡ್ತಂದ್ರೆ, ಇನ್ನೊಂದು ಕೀರ್ತನೆ ಹೇಳ್ತಾರೆ 36ನೇ ದುಷ್ಟನು
ಒಬ್ಬ ಪಾಪಾತ್ಮನು ತಾನು ಪಾಪ ಮಾಡಿದ್ರೆ ಅದು ಬಯಲಿಗೆ ಬರಲ್ಲ ಅಂತ ತಿಳ್ಕೊಂಡ್ರು ಅವನು ತಪ್ಪು ಮಾಡ್ತಾನಂತೆ. ಇದು ಬಯಲಿಗೆ ಬರಲ್ಲ. ಅವನ ಕಿವಿಲಿ ಯಾರು ಹೋಗ್ತಾರೆ? ಸೈತಾನನು ಹೋಗ್ತಾನಂತೆ. ಏನೂ ಆಗಲ್ಲ ಮಾಡಿ. ಇದೊಂದ ಏನು ಆಗಲ್ಲ. ಇನ್ನೊಂದು ಮಾಡಿ ಏನು ಆಗಲ್ಲ. ನಮ್ಮ ಹೆಸರಲ್ಲಿ ಏನು ತಪ್ಪು ಮಾಡಿದ್ರು ಅಂದರೆ ಬೇರೆ ನಮ್ಮ ಹಿರಿಯರು 10 ಆಜ್ಞೆ ಕೊಟ್ಟಿದ್ರು. 36 ವಚನಗಳನ್ನು ಅದು ಅವನನ್ನು ವಂಚಿಸಿ ನಾಗಣದವರನ್ನ ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಪಾಪ ಅಂದ್ರೆ ಏನು? ಪಾಪಕ್ಕೆ ಯಜಮಾನನೇ ಯಾರು? ಪಾಪಕ್ಕೆ ಅಪ್ಪ ಸೈತಾನನು. ಆತನು ನುಡಿತಾ ಇದ್ದಾನೆ. ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ ಅದು ಅವನನ್ನು ಏನ್ ಮಾಡ್ತಾ ಇದ್ದಂತೆ? ಮೋಸ ಮಾಡ್ತಾ ಇದ್ದಂತೆ. ಮೋಸ, ವಂಚನೆ. ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿ ಬಿಡುತ್ತದೆ. ನೀನು ಮಾನ ಮರ್ಯಾದೆ ಹೋಗೋದಿಲ್ಲ, ನಿನ್ನ ತಪ್ಪು ಹೊರಗಡೆ ಬರಲ್ಲ. ಇದೇ ಕಂಟಿನ್ಯೂ ಮಾಡುವಂತ ಏನ್ ಮಾಡ್ತಾನೆ? ಪ್ರೋತ್ಸಾಹ ಪಡಿಸ್ತಾನೆ. ಯಾರು? ಸೈತಾನನು. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನಿಮ್ಮ ತಂದೆಯ ಆಶೆಯನ್ನು ಪೂರೈಸ್ತಾ ಇದ್ದೀರಾ. ನಿಮ್ಮ ತಂದೆಗೆ ಏನು ಆಸೆ? ನೀವು ವಂಚನೆಗೆ ಗುರಿಯಾಗಬೇಕು, ನೀವು ನಾಶನದ ಮಾರ್ಗದಲ್ಲಿ ಬರಬೇಕೆನ್ನುವಂತ ಆಸೆ ಒಬ್ಬ ತಂದೆಗಿದೆ. ನಿಮ್ಮ ತಂದೆ ಆತನ ಏನ್ ಮಾಡ್ತಾ ಇದ್ದಾನೆ ಹೇಳಿ? ಆತನ ತಂದೆ ಏನ್ ಮಾಡ್ತಾ ಇದ್ದಾನೆ ಹೇಳಿ? ನಿಮ್ಮನ್ನ ವಂಚಿಸ್ತಾ ಇದ್ದಾನೆ. ಆತನು ನಿಮ್ಮನ್ನ ಮೋಸ ಮಾಡ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿ ಬೇರೆ ಒಂದೊಂದು ವಚನವು ಸೈತಾನನ ಕುರಿತು, ಆತನ ಕ್ರಿಮಿನಲ್ ಐಡಿಯಾಗಳ ಕುರಿತು ಭಕ್ತರ ಮೂಲಕ ದೇವರು ಬರೆಸಿದ್ದಾರೆ. ಬೇರೆ ಕೋಪ ಎಂಬುವಂಥದ್ದು ಸಂಜೆ ಮಾಡೋದಕ್ಕೆ ಅಂದ್ರೆ ದೇವರಿಗೆ ನಾವು ವಿಧೇಯರಾಗಿ ನಡೆದೇ ಇದ್ದಾಗ ದುಃಖವೂ ಬರುತ್ತೆ. ಬೇರೆ ಆ ದುಃಖ ಎಂಥ ದುಃಖ ಅಂದ್ರೆ ಬೇರೆ ತುಂಬಾ ನೋವಾಗುತ್ತೆ. ಬೇರೆ ಲಕ್ಷಾಂತರ ರೂಪಾಯಿ ಹಣ ಲಾಸ್ ಆದಾಗೂ ಆ ದುಃಖ ಬರಲ್ಲ. ನಮ್ಮ ಮನೆಯಲ್ಲಿ ಯಾರೋ ಒಂದು ಸತ್ತೋದಾಗೂ ನಮ್ಗೆ ಅಷ್ಟು ನೋವು ಬರಲ್ಲ. ನಮ್ಮ ಆತ್ಮ, ನಮ್ಮ ದೇವರು ಕೊಟ್ಟಿರೋಂಥ ಆತ್ಮಕ್ಕೆ ನೋವಾಗೋದ್ರೆ ಏನಾಗುತ್ತೆ ಅಂದ್ರೆ ಬೇರೆ ಇಸ್ಕರಿಯೋತನ ಜೀವನ ಏನಾಗುತ್ತೆ? ಆತನ ಜೀವನದಲ್ಲಿ ಏನು ಅನಿಸ್ತು? ಆತನ ದುಡ್ಡು ನೋಡಿ. ಬೇರೆ ಆಸೆ ಪಟ್ಟಿದೆ ಅಂತ ಅವನು ದುಡ್ಡು ಅಲ್ವಾ? ಆಸೆ ಪಟ್ಟಿ ದುಡ್ಡುಗೋಸ್ಕರ. ದುಡ್ಡು ಗೊತ್ತಲ್ಲ, ಆತನ ಸಂತೋಷವಾಗಿರ್ಬೋದಾಗಿತ್ತಲ್ಲ. ಯಾರು ಅವನಿಗೆ ಸಾಕು? ಅವನ ವಿರುದ್ಧವಾಗಿ ಸಾಕ್ಷಿ ನಿಂತಿದ್ದು ಯಾರು? ಕಡೆ ಹೋಗೋಣ. ಅದೇ 3:20 ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರೂ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನು ಬಲ್ಲವನಾಗಿದ್ದಾನೆಂದು ನಾವು ದೇವರ ಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನಪಡಿಸ್ಕೋಬೇಕಂದ್ರೆ ಏನ್ ಮಾಡ್ಕೋಬೇಕು? ದೇವ್ರ ಹತ್ರ ಫಸ್ಟು ರಾಜಿಯಾಗಿ. ದೇವ್ರ ಹತ್ರ ಯಾರ ಹತ್ರನೂ ಇಲ್ಲ. ಮನುಷ್ಯರ ಹತ್ರ ಆಗದಿದ್ರು ಪರವಾಗಿಲ್ಲ. ಒಂದು ವೇಳೆ ಮನುಷ್ಯರ ಹತ್ರ ಆಗದಿರೋ ಪರವಾಗಿಲ್ಲ. ದೇವರು ಯಾರ ಮೂಲಕ ಆದರೂ ಆ ಮನಸ್ಸಿಗೆ ದೇವರೇ ಸಮಾಧಾನ ಪಡಿಸ್ತಾರೆ. ಯಾಕಂದ್ರೆ ಈತನಲ್ಲಿರೋದು ದೇವರಾತ್ಮ, ಎದುರುಗಡೆ ಇರುವಂಥ ಮನುಷ್ಯನಲ್ಲಿರೋದು ದೇವರಾತ್ಮ. ಆತ್ಮಕ್ಕೆ ಎಲ್ಲ ವಿಷಯ ಗೊತ್ತಿರುತ್ತೆ. ಎಲ್ಲರಿರೋ ಆತ್ಮ ಏನಾಗಿದೆ? ದೇವರಾತ್ಮ. ಆತನ ಎಲ್ಲರ ಮುಖಾಂತರ ಕಾರ್ಯ ಸಾಧಿಸುವ ದೇವರಾಗಿದ್ದಾರೆ. ನಾವು ದೇವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಸಮಾಧಾನವಾಗಿ ಇದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸಮಾಧಾನವಾಗಿರೋದಕ್ಕೆ ಸಾಧ್ಯ. ಸಮಾಧಾನ ಆಗ್ಬೇಕು ದೇವ್ರ ಹತ್ರ. ದೇವರೇ ಆಗ್ಬಿಟ್ಟಿದೆ. ತಂದೆ, ನೀನು ತಂದೆ ಅಲ್ವಾ? ನಿನ್ನ ನನಗೆ ರೂಪಿಸಿಲ್ವಾ? ದೇವ್ರು ಮಾಡಿರೋದನ್ನ ಹೇಳ್ಕೋಬೇಕು, ಮರಿಬಾರ್ದು. ದೇವರನ್ನ ರೂಪಿಸಿದಾರ, ನಿಮ್ಮನ್ನ ರೂಪಿಸಿದಾರ. ನಿಜವಾಗ್ಲೂ ನಮ್ಮ ತಂದೆ ತಾಯಿಗಳು ಅನ್ನೋದಕ್ಕಿಂತ ನಮ್ಮ ತಂದೆ ಒಬ್ಬನೇ ಪ್ರಿಯರು. ಆತನು ತಂದೆ ಅನ್ನಿಸ್ಕೊಳ್ಳೋದಕ್ಕೆ ಅರ್ಹನು ತಂದೆ. ಎಲ್ಲರಿಗೂ ತಂದೆ ಒಬ್ಬನೇ. ಭೌತಿಕವಾದ ತಂದೆಗಳು ಒಂದು ಕ್ಷಣ ನಮ್ಮನ್ನು ಮರೆತರು, ನಮ್ಮನ್ನು ಮರೆಯದಂತ ತಂದೆ. ನೋಡಿ ಬೇರೆ ನನ್ನ ತಂದೆ ತಾಯಿ ಈ ಲೋಕದಲ್ಲಿ ನಾನು ಹೆಂಗಾದ್ರು ಏನು ಅವ್ರಿದ್ದಾಗ ನಾನು ಆಗಲಿಕ್ಕೆ ನನ್ನ ಜೀವನ ವಿಚಿತ್ರವಾಗಿತ್ತು. ಸರಿಪಡಿಸ್ಬೋದಾಗಿತ್ತಲ್ಲ ಅವ್ರ ದೇವರುಗಳಾಗಿದ್ದರೆ. ಯಾಕೆ ಅದಕ್ಕೆ ದೇವರು ಹೇಳ್ತಾರೆ, ತಾಯಿ ನನ್ನನ್ನು ಮರೆತಾಳೆ, ನಾನು ನನಗೆ ತಾಯಿ ಮರೆತರೂ ಮರೆತಾಳೆ ಅಂತಂದ್ರೆ ಬದುಕಿದಾಗಲೇ ಮರೆಯುವಂಥವ್ರು ಇದ್ದಾರೆ. ಸತ್ತಾದ್ಮೇಲೆ ಅವ್ರು ನೆನೆಸ್ಕೊಂಡ್ರು ಈ ಲೋಕದಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ನನ್ನನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕೃಷ್ಣನಲ್ಲಿ ಆರಿಸಿಕೊಂಡಂಥ ದೇವರ ಪ್ಲಾನ್ ಬಹಳ ದೊಡ್ಡದು. ನನ್ನನ್ನು ಕಾಪಾಡಬೇಕು, ನನ್ನ ಮೂಲಕ ನನ್ನ ಮಕ್ಕಳನ್ನು ಕಾಪಾಡಬೇಕು ಅನ್ನುವಂಥ ಆಲೋಚನೆ ದೇವರಿಗೆ ಸಂಕಲ್ಪ ಬಹಳ ದೊಡ್ಡದು. ದೇವರೊಟ್ಟಿಗೆ ನಾವು ಅನ್ಯೂನ್ಯತೆಯಾಗಿ ನಡೆಯುವಾಗ ಸಮಾಧಾನವಾಗಿರ್ತೀವಿ. ಆ ಸಮಾಧಾನ ನಿಜವಾಗ್ಲೂ ದೇವರ ವಿಷಯದಲ್ಲಿ ಏನಾಗುತ್ತೆ ಅಂತ ಕಳೆದ ನೋಡಿ ಅದೇ ಹೇಳ್ತಾರೆ. ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನ ಪಡಿಸಬೇಕು. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ದೇವರ ವಿಷಯದಲ್ಲಿ ಧೈರ್ಯ. ದೇವರು ಈಗ ಬಂದ್ರು ನಾನು ನಿರ್ದೋಷಿಯಾಗಿ ದೇವರಿಗೆ ಕಾಣಿಸ್ತೀನಿ. ನಿನ್ನ ಜೊತೆ ಬರೋದಕ್ಕೆ ನಾನು ನಿಷ್ಕಳಂಕನಾಗಿದ್ದೀನಿ ಅಂತ ದೇವರಿಗೆ ನಾವು ಮುಖಾಮುಖಿಯಾಗಿ ನೋಡೋದಕ್ಕೆ ಸಾಧ್ಯ. ಹೆದರ್ಕೊಳ್ಳೋದು ಯಾರು? ಹೆದರುಕೊಳ್ಳೋರು ತಪ್ಪು ಮಾಡ್ತಾರೆ. ದೇವರ ಆತ್ಮಕ್ಕೆ ನೋಯಿಸಿ ಬದುಕುವಂತ ಜನರಿಗೆ ಏನಾಗ್ತದೆ ಅಂದರೆ ನೋವಾಗುತ್ತೆ, ಭಯ ಆಗುತ್ತೆ, ಆತಂಕ ಆಗುತ್ತೆ.
ಆತಂಕ ಆಗುತ್ತೆ. ಕೆಲವು ಟೈಮ್ ನಾನು ದೇವರಿಗೆ ಸ್ಟಾರ್ಟಿಂಗ್ ಬಂದಾಗ ದೇವರ ವಾಕ್ಯ ಅಷ್ಟು ತಿಳಿದಿದ್ದಾಗ, ಲೋಕದಲ್ಲಿ ದೇವರ ಹತ್ರ ಬಂದಾಗ ಸ್ಟಾರ್ಟಿಂಗ್ ನಾನು ಸ್ವಲ್ಪ ದಿನ, ಸ್ವಲ್ಪ ತಿಂಗಳುಗಳು, ವರ್ಷಗಳು ದೇವರ ನನ್ನೇನಂತೆ ನಡೆದಿದ್ದಾಗ ಗುಡುಗು ಸಿಡ್ಲು ಬಂದಾಗ ದೇವ್ರ ವಾಕ್ಯ ಓದ್ತಾ ಇದ್ದೆ. ನನಗೆ ಗೊತ್ತಿತ್ತು ದೇವ್ರ ವಾಕ್ಯ, ಕೆಲವೊಂದು ವಿಷಯಗಳು ದೇವರು ಕೋಪಗೊಂಡ್ರೆ ಹೆಂಗೆ ಮಾತಾಡ್ತಾರೆ ಆಕಾಶದಲ್ಲಿ. ಆ ಗುಡುಗು ಸಿಡ್ಲು ಬಂದಾಗ ಭಯ ಆಗೋದು. ಅಯ್ಯೋ ಈ ಟೈಮಲ್ಲಿ ಏನಾದರೂ ದೇವರೇ ನೀನು ಬಂದ್ಬಿಟ್ರೆ ನನ್ನ ಅರ್ಕಾನೇ ಫಿಕ್ಸ್ ಅಂತ ಭಯ ಆಗೋದು. 5-6 ವರ್ಷದಿಂದ, ಸುಮಾರು ವರ್ಷಗಳಿಂದ. ಈಗ ಬಂದಾಗ ಸಂತೋಷ ಆಗುತ್ತೆ, ಹೋಗಿ ನಿಂತ್ಕೋಬೇಕು ಅನಿಸುತ್ತೆ, ಆ ಸಿಡ್ಲು ಕೇಳಿಸ್ಕೋಬೇಕು ಅನಿಸುತ್ತೆ, ಆ ಧ್ವನಿ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ. ದೇವರು ಗರ್ಜಿಸುವಾಗ ಆತನೊಟ್ಟಿಗೆ ಎಷ್ಟು ಸಮಾಧಾನ ಇರ್ತಕ್ಕಂಥದ್ದು. ಲೋಕದ ಜನರ ಜೊತೆ ಯಾರ ಜೊತೆ ಕೋಪ ಮಾಡ್ಕೊಂಡಿರ್ಬೋದು, ಆದರೆ ನಿನ್ನ ಜೊತೆ ನನ್ನ ಜೊತೆ ಕೋಪ ಮಾಡ್ಕೊಂಬಾರ್ದಂದ್ರೆ ಏನಾಗಿರ್ಬೇಕು ಹೇಳಿ? ದೇವರ ದೃಷ್ಟಿಯಲ್ಲಿ ನಾವು ನಿಷ್ಕಳಂಕರಾಗಿದ್ದರೆ ನಮ್ಮ ಹೃದಯವೇ ನಮಗೆ ಸಾಕ್ಷಿ ಇಲ್ಲ. ಲೋಕದವರು ಹೇಳ್ತಾರೆ ಬೇರೆ, ನೀನು ಮನಸ್ಸಾಕ್ಷಿ, ತಪ್ಪು ಮಾಡಿದೆ ಇಲ್ಲ ಅಂತ ಹೇಳ್ತಾ ಇದೆಯಾ, ಓ ನೀನು ಮನಸ್ಸಾಕ್ಷಿ ಇದ್ದೆ ನೋಡು ಅಂತ ಪಾಪ ಹೇಳ್ತಾರೆ ಅಮಾಯಕರು. ಆ ಸಾಕ್ಷಿ ಯಾರು ಹೇಳ್ತಾರೋ, ಆ ಆತ್ಮ ಯಾರು, ದೇವರು ಯಾರು ಅಂತೂ ಗೊತ್ತಿರತ್ತೇನೆ. ದೇವರು ಒಬ್ಬರೇ ಅಂತಾನೂ ಹೇಳ್ತಾರೆ, ಆ ದೇವರು ಯಾರಂತನೂ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಿಜ, ಇಡೀ ಪ್ರಪಂಚದಲ್ಲೇ ಹೇಳ್ತಾರೆ ಎಲ್ಲ ಒಂದೇ. ಹೌದಪ್ಪ, ಒಂದೇ. ನಾವು ಅದೇ ಹೇಳ್ತಾ ಇರೋದು. ನಾವು ಯೇಸು ಕ್ರಿಸ್ತನು ಒಬ್ಬನೇ ಆತ್ಮರಕ್ಷಕನಂತ ನಾವು ಅದೇ ಹೇಳ್ತಾ ಇದ್ದೀವಿ. ಏನು ಹೇಳುತ್ತೆ ಅದಕ್ಕೆ ದೇವರು ಹೇಳ್ತಾರೆ ಗೊತ್ತಾ? ನಿಮ್ಮ ಬಾಯೇ ನಿಮ್ಮನ್ನು ನೀತಿವಂತರೆಂದು ಅಪರಾಧಿ ಎಂದು ಇಲ್ಲ. ನಿಮ್ಮ ಬಾಯೇ ನಿಮಗೆ ಸಾಕ್ಷಿ ಹೇಳ್ತದೆ. ಅವತ್ತು ಹೇಳಿದ್ದಲ್ಲಪ್ಪ ನೀನು ಒಬ್ಬನೇ ದೇವರು ಅಂತ. ಆ ಒಬ್ಬನ ಬಗ್ಗೆ ಹೇಳಕ್ ಹೋದ್ರೆ ಯಾಕೆ ಹೇಳಿಲ್ಲ ಅಂತ ದೇವರು ಆ ಟೈಮಲ್ಲಿ ಹಿಡಿತಾರೆ, ಆ ಟೈಮಲ್ಲಿ ಹಿಡಿತಾರೆ. ಯೆಶಾಯ 54:8 ನೋಡಿಕೊಂಡು ಅದರಾಗೆ ಮುಗಿಸ್ಕೊಂಡು 54:8. ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ, ತಟ್ಟನೆ ಉಬ್ಬಿ ಹರಿಯುವ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನು. ದೇವ್ರ ಮುಖ ಮರೆ ಮಾಡಿಕೊಂಡು ನಿಜವಾಗ್ಲೂ ನಾವು ಪ್ರಾರ್ಥನೆ ಉತ್ತರ ಸಿಗ್ಲಿಲ್ಲ ಅಂತ ಪ್ರೇರೆ ಹೆಂಗಿರುತ್ತೆ ಹೇಳಿ? ಮಗ ನಾಶ ಹಾಕೊಡಮ್ಮ ಅಂತ ಅಮ್ಮನ ಕೇಳ್ಬೇಕಾರೆ ಅಮ್ಮ ಕಿಚನ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ಎಳ್ದ್ಬಿಡ್ತು ಅಂದ್ಕೊಳ್ಳಿ. ಹೊಟ್ಟೆ ಹಸಿತಾ ಇರ್ತದೆ ಮಗನಿಗೆ, ನಾಶ ಹಾಕೊಡಮ್ಮ ಅಂದಾಗ ಮಗ ಹೋಗ್ಬಿಟ್ಟು ಅಮ್ಮ ತುಂಬ ಹೊಟ್ಟೆ ಹಸಿ ಇದ್ದೇನೆ ಹೇಳಿರೋ ಮಾತು ಕೇಳಿರಲ್ಲ, ಬಂದು ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ದಾನೆ. ಅಮ್ಮ ಹಾಕೊಡಮ್ಮ ಹಾಕೊಡಮ್ಮ ಅಂತ ಅಮ್ಮ ಹೋಗ್ಬಿಟ್ಟು ನಿನ್ನಂಥವು ಇರೋದಕ್ಕಿಂತ ಇಲ್ಲಿರೋದೇ ಬೆಸ್ಟು ಅಂತ ಹೋಗ್ಬಿಟ್ಟು ಸ್ಕ್ರೀನ್ ಹಾಕೋಗ್ಬಿಟ್ರು ಅಂದ್ಕೊಳ್ಳಿ. ಎಷ್ಟು ಬೇಜಾರು ಅನ್ಸುತ್ತೆ. ಅಯ್ಯೋ ಇಂಥ ದೊಡ್ಡ ಅಮ್ಮನಿಗೆ ಇಷ್ಟೊಂದು ವಯಸ್ಸು ನಾನು, ಅಪ್ಪನಿಗೆ ಇಷ್ಟೊಂದು ವಯಸ್ಸು ನನಗೆ ಗೊತ್ತೇ ಆಗಿಲ್ವಲ್ಲ, ನನಗೆ ಗೊತ್ತೇ ಆಗಿಲ್ಲ. ಅದಕ್ಕೆ ದೇವರು ಒಂದು ಕ್ಷಣ ನನಗೆ ನೋವಾಯಿತು, ನನಗೆ ವೇದನೆ ಆಯಿತು, ನನಗೆ ಸಂಕಟ ಆಯಿತು, ಒಂದು ಕ್ಷಣ ಉಬ್ಬಿಕೊಂಡು ಓದಿಕೊಳ್ಳ ಶಾಶ್ವತ ಕೃಪೆಯಿಂದ ನಿನ್ನೆ ತಗೋದಲ್ಲ ಇನ್ನು ಸರಿ. ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ, ತಟ್ಟನೆ ಉಬ್ಬಿ ಹರಿಯುವ ಅಷ್ಟು ಒಂದು ತರ ಉಪ್ಸ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟಾಗ ನಮ್ಗೆ ಏನಾಗುತ್ತೆ ಒಂದು ಸರಿ ಉಪ್ಸ ಬಂದ್ಬಿಡುತ್ತೆ. ಅಯ್ಯೋ ಎಂಥ ಮನುಷ್ಯನಪ್ಪ ಇವ್ನು. ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನೆ. ಒಂದು ಕ್ಷಣ ಮಾತ್ರ. ಆಮೇಲೆ ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸು. ಏನು ಕೇಳಿ, ಎಂಥ ಒಳ್ಳೆಯ ದೇವ್ರೆ, ಏನು ಹೇಳೋದು ಬೇರೆ ದೇವ್ರ ಬಗ್ಗೆ, ಎಷ್ಟು ಒಳ್ಳೆಯವ್ರು ದೇವ್ರೆ. ನಿಜವಾಗ್ಲೂ ನಮ್ಮ ಕೈಯಲ್ಲಿ ಕ್ಷಮಿಸೋಕ್ಕಾಗತ್ತಾ ಅಂದರೆ ಆಗಲ್ಲ. ನಿಷ್ಫಲರು ಬಿದೋಗ್ತೀವಿ. ಇಷ್ಟೊಂದು ತಪ್ಪು ಮಾಡಿದಾಗಲೂ ಒಂದು ಕ್ಷಣ ನಾನು ಕೋಪ ಮಾಡಿಕೊಂಡ್ರು ಮರ್ತೋಗ್ಬಿಡ್ತೀನಿ. ನನ್ನ ನಿನ್ನ ಪಾಪವನ್ನು ಏನು ಮಾಡಿದ್ದೀನಿ, ನನ್ನ ಬೆನ್ನಿಂದ ಹಾಕೊಂಡಿದ್ದೀನಿ, ಮುಂದೆ ಕೊಟ್ಟರೆ ಏನಾಗುತ್ತೆ, ನನಗೆ ಕೋಪ ಬರುತ್ತೆ. ಮುಂದೆ ಕೊಟ್ಟರೆ ಏನಾಗುತ್ತೆ, ಕೋಪ ಬರುತ್ತೆ, ರೋಷ ಬರುತ್ತೆ, ಒಂದೇ ಒಂದು ಏಟ್ಗೆ ಸಾಯಿಸ್ಬಿಡ್ತೀನಿ. ಕೆಲವು ಟೈಮ್ ತಪ್ಪು ಮಾಡಿದಾಗ ನಮ್ಮ ನೆರೆಹೊರೆಯವರು ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಮುಖ ನೋಡ್ಬಾರ್ದು ಅನಿಸುತ್ತೆ. ಯಾಕೆ ನೋಡಿದ್ರೆ ಕೋಪ ಬರುತ್ತೆ. ಅದಕ್ಕೆ ಏನು ನೋಡಿದಂಗೆ ಕೋಪ ಹೋದ್ಮೇಲೆ ಪ್ರೀತಿಯಿಂದ ಮಾಡಿ, ಸಹನೆಯಿಂದ ಮಾಡಿ. ಅಲ್ಲ ತಂದಿರು ಭಾಳ ಸರಿ ಮನೆಗಳಲ್ಲಿ ಅಕ್ಕ ತಂಗಿರು ಅಣ್ಣ ತಂದಿರು ಇತಾದಾಗ ಜಗಳ ಆಡಿದಾಗ ಯಾವುದೋ ಸಣ್ಣ ವಿಷಯ ಮುಖ ನೋಡೋಣ, ಮುಖ ನೋಡಿ ಮಾತಾಡೋಣ. ಪ್ರೀತಿ ಇರುತ್ತೆ, ಹೊರಗಡೆ ಪ್ರೀತಿ ಇರುತ್ತೆ, ಮುಖ ನೋಡಿ ಮಾತಾಡೋಣ. ಆ ಕೋಪ ಹೋದ್ಮೇಲೆ ನೋಡಿ ಮಾತಾಡುವಂಥದ್ದು, ಏನು ಬೇಕು ತೆಗೆದುಕೊಳ್ಳುವಂಥದ್ದು, ಕೊಡುವಂಥದ್ದು. ಅದೇ ರೀತಿ ದೇವ್ರೇನಾಗಿದ್ದಾರೆ ಗೊತ್ತಾ, ನಮ್ಮ ಪಾಪಗಳು, ನಮ್ಮ ಅಪರಾಧಗಳು ಬೇರೆ ಇಂಥ ಒಳ್ಳೆ ದೇವ್ರನ್ನ ಮನಸ್ಸೋದಕ್ಕೆ ಇಷ್ಟ ಆಗಲ್ಲ. ತುಂಬ ದ್ರೋಹ ಆಗುತ್ತೆ, ದೇವ್ರಿಗೆ ಮನಸ್ಸಿಗೆ ನೋವಾಗುತ್ತೆ. ಎಷ್ಟು ಸಾಧ್ಯಪ್ಪ, ಎಷ್ಟು ದಿನ ನಿಮ್ಮ ಜೊತೆ ಇದು ಸಹಿಸ್ತದೆ ಅಂತ ಯೇಸು ಕ್ರಿಸ್ತ ಎಷ್ಟು ದಿನ ಇದು ಸಹಿಸ್ತೀವಿ. ಇನ್ನು ಒಂದು ತಿಂಗಳ ಡೇಟ್ ಬರ್ಬೋದ, 20ನೇ ತಾರೀಕಿಂದ. ನಮ್ಮ ಜಾನ್ಸನ್ ಇಟ್ಟವರು ಹೇಳ್ದಂಗೆ ಹೊಸ ವರ್ಷ ಎಲ್ಲರೂ ಒಂದು ಕೊಡ್ತಾರೆ ಅಂತಾರೆ. ಹೊಸ ವರ್ಷ ದಿವಸ ಎಲ್ಲರೂ ದೇವ್ರ ಹತ್ರ ಆಯ್ಕೆ ಮಾಡಿದ್ವಿ. ದೇವರೇ ಹೋದ ವರ್ಷ ಏನೋ ಆಗಿಲ್ಲ, ಮಾಡ್ಬಾರ್ದು ತಪ್ಪು ಮಾಡಿಬಿಟ್ಟೆ, ನಿಮ್ಮ ಮನಸ್ಸು ವಹಿಸ್ಬಿಟ್ಟೆ. ಈ ವರ್ಷದಿಂದ ನಾನು ನೀನು ಹೇಳ್ದಂಗೆ ಕೇಳ್ಕೊಂಡು
ಸುಮ್ಮನೆ ಇರ್ತೀನಿ, ನೀನು ಹೇಳಿದ ಕೆಲಸ ಮಾಡ್ತೀನಿ, ನಿಮಗೆ ಕುತ್ಕೊಂಡು ಆ ರೀತಿ ಇತ್ತು. ಸೇಮ್ ಹೋದ ವರ್ಷನೂ ಇದೇ ರೀತಿ ಮಾಡಿದ್ದೆ, ಅದ್ರ 3-2 ವರ್ಷದಿಂದಲೂ ಅದೇ ರೀತಿ ಮಾಡ್ಕೊಂಡು ಬಂದಿರ್ತಾನೆ. ಅದೇ ಈ ವರ್ಷನೂ ಕಂಟಿನ್ಯೂ, ವರ್ಷ ಇದೇನ ಮಾಡ್ಕೊಡ್ತಾರೆ. ದೇವರು ಕೇಳಿ ಕಿವಿ ಮುಚ್ಕೊಬಿಡ್ತಾರಂತೆ. ಒಂದು ಕಡೆ ದೇವ್ರ ಹೇಳ್ತಂದ್ರೆ ನಮ್ಮ ಕಿವಿ ಮುಚ್ಕೊಬಿಟ್ಟಿದ್ದೀನಪ್ಪ, ಕಿವಿ ಮುಚ್ಕೊಬಿಟ್ಟಿದ್ದೀನಿ. ಮೋಡಗಳನ್ನ ಪದೇ ಥರ ನೋಡಿ ಸ್ಕ್ರೀನ್ ಹಿಂಗೆ ಹೇಳ್ಕೊಂಡಾಗೆ ತಾಯಿ ಹೋಗಿ ಕಿಚನ್ಗೆ ಮೋಡನ ಹಿಂಗೆ, ಯಾಕೆ ನಿಮ್ಮ ಪ್ರಾರ್ಥನೆ ನಿಮಗೆ ಕೇಳಿಸ್ಬಾರ್ದು, ಇದೇ ಡೈಲಾಗು, ಇದೇ ಮಾತು. ಹೋದ ವರ್ಷನೂ ಇದೇ ಹೇಳಿದೆ, ಈ ವರ್ಷನೂ ಇದೆ. ಪಾಪ ಸ್ಕ್ರೀನ್ ಹಾಕಿ ಇವ್ನ ಮಾತು ನಂಗೆ ಕೇಳಿ ಸಾಕಾಗ್ಬಿಟ್ಟಿದೆ ಅಂತ ಮೋಡಗಳನ್ನ ಮನೆ ಮಾಡ್ಕೊತಾರಂತೆ. ಮೋಡ ದೇವ್ರಿಗೆ ಮೋಡ ಏನು ಮನೇಲೆ ಹೆಂಗ್ಸ್ಕೊಂಡು ಸ್ಕ್ರೀನ್ ಬಟ್ಟೆದಂಗೆ ದೇವರು ಮೋಡ ಎಲ್ಲ ಹಾಕ್ಬಿಟ್ಟು ಅದ್ರ ಪಾರದವ್ರು ಮಾಡ್ಕೊಂಡಿರ್ತಾರೆ. ಅಪ್ಪ ಈ ಮಾತು ಕೇಳಿ ಸಾಕು, ಯಾವಾಗ ಬದಲಾಯ್ತೆ ಅಂತ ದೇವರು ನಮ್ಮ ಆತ್ಮದಲ್ಲಿ ಅವಾಗ ಪ್ರೇರೇಪಣೆ ಕೊಡ್ತಾ ಇರ್ತಾರೆ. ನಮಗಾದ್ರೂ ರೆಸ್ಟ್ ಐತೆ ಬೇರೆ, ದೇವರ ಆತ್ಮನಿಗೆ ಬಂದಾಗಿಂದ ರೆಸ್ಟ್ ಇಲ್ಲ ಬೇರೆ. ನಮ್ಮ ಒಳಗಡೆ ಬಂದಾಗಿಂದ ಆತನ ಫ್ರೀಡಮೇ ಇಲ್ಲ ಬೇರೆ, ಫ್ರೀಡಮ್ ಇಲ್ಲ. ಎಚ್ಚರಿಸ್ತಾ ಇರ್ತಾರೆ. ನಿದ್ರೆಯಲ್ಲೂ ಸಹ ತನ್ನ ಮಕ್ಕಳಿಗೆ ಆಹಾರವನ್ನು ಕೊಟ್ಟು ಎಷ್ಟು ಒಳ್ಳೆಯದು ನಿದ್ರೆ. ಸೈತಾನ ನಿದ್ರೆ ಮಾಡಿಬಿಟ್ರೆ ಅವನು ಬಿಡಲ್ಲ, ಅವನು ಹೋರಾಟ. ಈ ಕಡೆ ದೇವರು ನನ್ನ ಮಗ ಒಳ್ಳೆ ಆಗಬಾರ್ದು, ನನ್ನ ಮಗ ಕೆಡಬಾರ್ದು ಅಂತ ಆತನೂ ಕಾವಲಾಗಿರ್ತಾನೆ, ದುಷ್ಟನೂ ಕಾವಲಾಗಿರ್ತಾನೆ, ಶಿಷ್ಟನೂ ಕಾವಲಾಗಿರ್ತಾನೆ. ನಾವು ಶಿಷ್ಟನ ಮಾತಿಗೆ ಒಳಪಟ್ಟು ದೇವರೊಟ್ಟಿಗೆ ಒಳ್ಳೆ ನಿಬಂಧನೆ ಮಾಡಿಕೊಳ್ಳೋಣ. ಸಮಾಧಾನ ಯಾವ್ದ್ರಲ್ಲಿ ಸಿಗುತ್ತೆ, ನಿಜವಾದ ಶಾಂತಿ ಯಾವ್ದ್ರಲ್ಲಿ ಸಿಗುತ್ತೆ ನೋಡಿ. ಇವತ್ತನ್ನು ಸಿಕ್ಕಿದಂಥ ಹಣವನ್ನು ತೆಗೆದುಕೊಂಡು ಹೋದಾದ್ರೆ ಆತನಿಗೆ ಅವಾಗ ಗೊತ್ತಾಯಿತು, ನಾನು ಪರಿಶುದ್ಧನಾಗಿದ್ದಾಗ, ನೀತಿವಂತನಾಗಿದ್ದಾಗ ಈ ಹಣಕ್ಕಿಂತ ಬೆಲೆ ಕಟ್ಟಲಾರದಂಥ ಸಂತೋಷ ಸಮಾಧಾನ ನನ್ನಲ್ಲಿತ್ತು. ಇವತ್ತು ದೇವರಿಲ್ಲ ನನ್ನ ಜೊತೆ. ನಾನು ಯಾರು ದ್ರೋಹ ಬಂದಿದ್ದೀನಿ, ಸಾಮಾನ್ಯದಲ್ಲ, ದೇವ್ರಿಗೆ ದ್ರೋಹ ಬಂದಿದ್ದೀನಿ. ಆ ದೇವ್ರು ಏನು ಮಾಡ್ತಾರೆ ಗೊತ್ತಾ, ಈ ಮನಸ್ಸಿಗೆ ಏನು ಮಾಡಿದ್ದಾರೆ ಅಂದರೆ ಸಮಾಧಾನ ಇದ್ದಾರಂತೆ ಆಗ್ಬಿಟ್ಟಿರುತ್ತೆ. ಈಗ ಒಂದು ಕಡೆ ವಾಕ್ಯ ಹೇಳುತ್ತೆ, ಮನುಷ್ಯನು ವ್ಯಾಧಿಯನ್ನು ಸಹಿಸಬಲ್ಲಂತೆ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದಂತೆ. ಆತ್ಮಕ್ಕೆ ರೋಗ ಬಂದರೆ ಗುಣ ಆಗುವಂಥ ಚಾನ್ಸಸ್ ಇದೆ. ಆತ್ಮ ರೋಗಕ್ಕೆ ಆತ್ಮದ ಔಷಧಿ ದೇವ್ರ ವಾಕ್ಯ ಇದೆ. ಆತ್ಮ ನೊಂದೋದ್ರೆ ಇವತ್ತಿಗೆ ಏನಾಯ್ತು ಗೊತ್ತಾ, ನೊಂದೋಯ್ತು ಪ್ರೇಮ. ಇದಕ್ಕಿಂತ ದ್ರೋಹ ಪ್ರಪಂಚದಲ್ಲಿ ಯಾರು ಮಾಡೋದು ಸಾಧ್ಯ ಇಲ್ಲ. ದೇವರ ಆತ್ಮವನ್ನು ನಂದಿಸಿದ ಕಾರಣಕ್ಕೆ ಆತನಿಗೆ ನನಗೆ ಜೀವನನೇ ಬೇಡ, ಎಂಥ ದೇವರಿಗೆ ನನಗೆ ಮೋಸ ಮಾಡ್ಬಿಟ್ಟಪ್ಪ, ನಾನು ಬದುಕೋಕ್ಕಿಂತ ಸಾಯೋದು ಬೆಸ್ಟ್ ಅಂತ ಆತನು ಆ ನಿರ್ಧಾರ. ನಮ್ಮ ಆತ್ಮವನ್ನು ದೇವ್ಕೊಟ್ಟದ ಆತ್ಮವನ್ನು ನಾವು ನಂದಿಸದೇ ಇದ್ದರೆ ರೋಗ ಬರುತ್ತೆ, ಖಂಡಿತ ಆತ್ಮಕ್ಕೆ ವ್ಯಾಧಿ ಬರುತ್ತೆ. ಗುಣಪಡಿಸ್ಕೊಳ್ಳೋಣ. ಪ್ರತಿದಿನ ನಾವು ದೇವರ ವಾಕ್ಯದಲ್ಲಿ ಔಷಧಿ ಹಚ್ಕೊಳ್ಳೋಣ, ದೇವ್ರನ್ನ ಗುಣಪಡಿಸೋಣ. ದೇವ್ರು ನಮಗೆ ನಾವು ಬಲಹೀನರಿಂದ ನಮ್ಮನ್ನು ಗುಣಪಡಿಸಿ ಬಲಪಡಿಸಿ ನಿಲ್ಲಿಸ್ತಾರೆ. ಈಗ ನಿಂತ್ಕೋ, ಈ ಸ್ಟ್ರೆಂತ್ ಆಗಿತ್ಕೋ, ಹೋರಾಡ ನನ್ನ ಶತ್ರು. ನಮಗೆ ಶತ್ರು ಪ್ರೇರಣೆ ಆಗ್ತದೆ, ದೇವ್ರನ್ನ ಕೂದಲು ಕೀಳಕ್ಕಾಗುತ್ತೆ ಆತನ. ನಮಗೆ ಶತ್ರು ಯಾರಿಗೆ? ನಮಗೆ ಶತ್ರು. ನಾವೇ ಯುದ್ಧ ಮಾಡಬೇಕು. ಹಳೆ ಒಡಂಬಡಿಕೆ ಒಂದು ವಾಚನ ಆಗ್ತದೆ, ಯುದ್ಧವು ಯೆಹೋವನ. ಅದು ಹಾಗಪ್ಪ, ಭೌತಿಕವಾದಂಥ ಯುದ್ಧ ಅದು. ಈಗ ಕಾಣದೇ ಇರುವಂಥ ದುರಾತ್ಮ ಪ್ರೇತಾತ್ಮನ ಜೊತೆ ಹೋರಾಟ. ಆತನ ಸಹಾಯ ನಮಗೆ ಬೇಕು. ಆತನಿಂದ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಸತ್ಯ. ಆತನು ನಮ್ಗೆ ಯುದ್ಧ ಮಾಡಬೇಕು ಅನ್ನೋದ್ರೆ ಆತನ ಆಸೆ. ಬೇರೆ ತಂದೆಗಳು ಇಷ್ಟಪಡ್ತಾರೆ, ತಾಯಿಗಳು ಇಷ್ಟಪಡ್ತಾರೆ, ನನ್ನ ಮಗನು ನನಗಿಂತಲೂ ಶ್ರೇಷ್ಠನಾಗಬೇಕು. ಹೌದಾ? ಇಷ್ಟಪಡ್ತಾರೆ. ನನಗಿಂತಲೂ ಹೆಸರು ಮಾಡಬೇಕು, ನನಗಿಂತಲೂ ಬಲಿಷ್ಠನಾಗಬೇಕು ಅಂತ ಒಬ್ಬ ತಂದೆ ಇಷ್ಟಪಡ್ತಾನೆ, ತಾಯಿ ಇಷ್ಟಪಡ್ತಾನೆ. ಮತ್ತೆ ನಮ್ಮ ತಂದೆ ನಾವು ಯುದ್ಧ ಮಾಡಿ ಜಯ ಹೊಂದಬೇಕು, ನಾವು ಯುದ್ಧ ಮಾಡಬೇಕು. ಫಲ ಕೊಡ್ತಾರೆ, ದೇವರು ಜ್ಞಾನ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ದೇವರ ಆತ್ಮನ ಆಯುಧಗಳನ್ನು ತೆಗೆದುಕೊಂಡು ನಾವು ಶತ್ರುಗಳ ಜೊತೆ ಹೋರಾಡಿ ಯುದ್ಧ ಮಾಡಿ ಗೆದ್ದು ಆ ದೇವರ ಜೊತೆ ಮಹಾಲೋಕಕ್ಕೆ ಹೋಗ್ಬೇಕಾದ್ರೆ ಯಾರು ಜಯ ಹೊಂದುತ್ತಾರೋ ಅವರೇ ದೇವರ ಯೇಸು ಕ್ರಿಸ್ತನ ಸಿಂಹಾಸನದಲ್ಲಿ ಕೂತ್ಕೊಂಡು. ಜಯ ಅಂದರೆ ಭೌತಿಕವಾದಂಥ ಯುದ್ಧ, ಹೊಡೆದಾಟ, ಜಗಳ ಇವೆಲ್ಲವೇ ಅಲ್ಲ. ಆತ್ಮಿಕವಾದಂಥ ಯುದ್ಧ, ಕ್ಷಣ ಕ್ಷಣವೂ ಯುದ್ಧ, ನಿಮಿಷವೂ ಯುದ್ಧ, ಗಂಟೆಯೂ ಯುದ್ಧ. ಪ್ರತಿದಿನ ರೆಸ್ಟ್ ಇಲ್ಲ, ದೇಹಕ್ಕೆ ರೆಸ್ಟ್ ಮಾಡೋದು, ಆತ್ಮಕ್ಕೆ ಅಂತ ರೆಸ್ಟೇ ಇಲ್ಲ. ಪ್ರತಿ ಕ್ಷಣ ಹೋರಾಡಬೇಕು, ಜಯ ಹೊಂದಲೇಬೇಕು. ಜಯ ಹೊಂದುವವನೇ ಸಿಂಹಾಸನದಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯತೆ. ಜಯ ಹೊಂದಿಲ್ಲ ಅಂದರೆ ಬಹಳ ಕಷ್ಟ, ಸೌಲಭ್ಯ ಆಗಲ್ಲ, ಆಗೋದು. ದೇವರ ಮಾತುಗಳನ್ನು ಕೇಳೋಕ್ಕೆ ಸಹಾಯ ಮಾಡಬೇಕಾಗಿ ಮತ್ತು ದೇವರು ಇದುವರೆಗೂ ನಡೆಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮಾತುಗಳಲ್ಲಿ ದೇವರ ಸಮಯ ಮಾಡಬೇಕು. ಅದನ್ನು ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ನಡೆಸೋದಕ್ಕೆ ನಾನು ಹೇಳುತ್ತೇನೆ. ಪ್ರಾರ್ಥನೆ നമ്മുടെ ഭഗവാൻ ಕನ್ಯಾದೇವರಿಗೆ ಅನೇಕ ವಿಷಯಗಳು ತೋರಿಸಿಕೊಟ್ಟಿದೆ, ತಿಳಿಸಿರುತ್ತದೆ. ಕೇವಲ ಕೇಳುವುದಾಗಿದ್ದುಕೊಂಡು ನಮ್ಮನ್ನು ನಾವು ಮೋಸವನ್ನು ತಂದೆ ದೇವರೇ ಆ ಭಾಗದ ಪ್ರಕಾರವಾಗಿ ನಮ್ಮ ಜೀವಿತವನ್ನು ಸರಿ ಮಾಡಿಕೊಂಡು ತಿದ್ದುಕೊಂಡು ನಾವು ನಡೆಯುವಂತೆ ಸಹಾಯ ಮಾಡ್ತಾ. ಅವು ತಂದೆ ಈ ಆತ್ಮಕ ಹೋರಾಟ ಒಂದು ದಿನದಲ್ಲ ತಂದೆ,
ನಾವು ಈ ಲೋಕವನ್ನು ಬಿಡುವ ಕಾಲ ಈ ಶರೀರಕ್ಕೆ ಈ ಒಂದು ಆತ್ಮಕ್ಕೆ ಯಾವಾಗಲೂ ಹೋರಾಟ ಆ ಹೋರಾಟದಲ್ಲಿ ನಿನ್ನನ್ನು ನಿಲ್ಲಿಸಲು ತಂದೆ ನಿನ್ನ ಆತ್ಮದ ಮೂಲಕ ನಿನ್ನ ವಾಕ್ಯದ ಮುಖಾಂತರ ನಿನ್ನ ವಾಕ್ಯವನ್ನು ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ತಂದು ದುಷ್ಟನ ಆಲೋಚನೆಗಳನ್ನು ನಮ್ಮ ಹತ್ರ ಬಾರದಂತೆ ನಮ್ಮನ್ನು ಕಾಪಾಡಿಕೊಂಡು ನಿನ್ನವರಾಗಿ ನಾವು ಜೀವಿಸಲು ಸಹಾಯ ಮಾಡ್ತಾರೆ. ನಿನ್ನ ಆಲೋಚನೆಗಳು ನಮ್ಮ ಜೀವನದಲ್ಲಿ ಶ್ರೇಷ್ಠವಾಗಿದೆ, ಉನ್ನತವಾಗಿದೆ. ಆ ಮಾತುಗಳ ತಕ್ಕಂತೆ ನಾವು ನಡೆದು ನಿನ್ನ ಇಷ್ಟವನ್ನು ನೆರವೇರಿಸಿ ಈ ಲೋಕದಲ್ಲಿ ಕೆಲವನ್ನಾದರೂ ತಂದೆ ಅದೇ ಬೆಂಕಿಗೆ ಸಿದ್ಧವಾಗಿರುವುದು ಕೆಲವನ್ನಾದರೂ ತಂದೆ ಬೆಂಕಿಯಿಂದ ಸಲದುಕೊಂಡು ಹೋಗುತ್ತೆ ನಿನ್ನ ಕಡೆ ತಿಳಿಸುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಬೇಟೆ ಜ್ಞಾನವನ್ನು ನಮ್ಮನ್ನು ಅನುಗ್ರಹಿಸಿ ನಮ್ಮ ಜೀವನವನ್ನು ನಿಮಗೋಸ್ಕರ ಹುಡುಕಾಗಿಟ್ಟು ನೀವು ಲೋಕಕ್ಕೆ ಸೇರುವಂತೆ ಸಹಾಯ ನಡೆಸಬೇಕಂತ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ನಮ್ಮ ಕೈ ಯೇಸು ಕ್ರಿಸ್ತನ ಹೆಸರಿನಲ್ಲಿ